ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Name the subatomic particles. The subatomic particles are protons, neutrons, electrons. The subatomic particles are protons, neutrons, and electrons. Define electronic configuration. The arrangement of electron in a valence shell. Define shell. ಅಂಜು ಅದೆಷ್ಟು ಅಂತ ಓದ್ತೀಯ? ಈಗ ಎಕ್ಸಾಮ್ ಇದೆ ಅಂತ ಓದ್ತೀಯಾ? ವೆಕೇಶನ್ ಬಂದಾಗ ಮುಂದಿನ ವರ್ಷದ್ದು ಓದ್ತೀಯಾ? ಅದೇನು ಓದಕ್ಕೆ ಅಂತ ಹುಟ್ಟಿದ್ಯೋ ಹೇಗೆ? ನನಗೇನು ಈ ಥರ ಓದ್ಲಾ ಹೊಡೆಯಕ್ಕೆ ಬರಲ್ಲ. ನಾನು ಓದಿದ್ರೆ ನಿಂಗೇನೋ? ಮೊದಲು ಆ ಸಾಂಗ್ ಸ್ಟಾಪ್ ಮಾಡು. ಅದೇನು ಸ್ಪೀಕರೋ ಇಲ್ಲ ಇಯರ್ಫೋನೋ ಡಬ್ಬ. ನನ್ನ ಇಯರ್ಫೋನ್ಗೆ ಬೇಕೇನೆ? ಏಯ್ ಸುಮ್ಮನೆ ನಿಮ್ಮ ಕೆಲಸ ಮಾಡಿದ್ರೆ ಸರಿ. ತಂಟೆ ತಕರಾರು ಮಾಡಿದ್ರೆ ನಿಮ್ಮಿಬ್ರು ರೂಮಿಂದ ಆಚೆ ಹಾಕ್ಬಿಡ್ತೀನಿ. ವಿಕ್ಕಿ ಸಾರಿಕಾ ಹೇಳಿದ್ದಕ್ಕೆ ಒಪ್ಕೋತಾರೆ. ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅವರಿಬ್ರದ್ದು ಒಂದೇ ಸ್ಟೇಟಸ್ಸು. ಅವರಿಬ್ರು ಮದುವೆ ಆಗೋದೇ ಸರಿ. ನಾನ್ಯಾಕೆ ವಿಕ್ಕಿ ಬಗ್ಗೆ ಯೋಚಿಸ್ತಿದ್ದೀನಿ? ಇಷ್ಟು ದಿನ ಗಂಡು ಬರ್ತಿಲ್ಲ ಅಂತ ಅಮ್ಮಂಗೆ ಚಿಂತೆ ಆಗಿತ್ತು. ಕೊನೆಗೂ ಅದಾಗ್ತಿದೆ. ಇವತ್ತು ಅಮ್ಮನ ಹತ್ರ ಸಿಕ್ಕಾಕೊಂಡಿದ್ರೆ ಅಷ್ಟೇ ನನ್ನ ಕತೆ. ವಿಕ್ಕಿ ಹೇಗಿದ್ರು ಫೋನ್ ನಂಬರ್ ಕೊಟ್ಟಿದ್ದಾರೆ. ಕಾಲ್ ಮಾಡಿ ಮಾತಾಡ್ಬಿಡ್ಲಾ? ಯಾಕೆ ಅಮ್ಮ ಹಾಗೆ ನೋಡ್ತಿದ್ಯಾ? ಅದೇ ಅಕ್ಕ, ನಾಳೆ ಅಣ್ಣ ಇಂಟರ್ವ್ಯೂ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಲಾಸ್ಟ್ ಟೈಮ್ ಥರನೇ ಆದರೆ ಅಂತ ಚಿಂತೆ ಆಗ್ತಾ ಇದೆ. ಈ ಸಲನೂ ಕೆಲಸ ಆಗಿಲ್ಲ ಅಂದರೆ ಅಮ್ಮ ನೊಂದ್ಕೋತಾಳೆ. ನಾನು ಜಾಬ್ ಮಾಡಿ ದುಡ್ಡು ಕೊಡಿಸಿ ನಿನ್ನ ಮದುವೆಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾಳೆ. ಈ ಸಲನೂ ಕೆಲಸ ಮಿಸ್ ಆದರೆ ಅವಳು ಟೆನ್ಷನ್ ಮಾಡ್ಕೋತಾಳೆ. ಇವತ್ತು ನಡೆದಿದ್ದನ್ನು ಅಮ್ಮು ಹತ್ರ ಹೇಳಿಬಿಡ್ಲಾ? ಅಮ್ಮು ನಂಗೆ ಸಪೋರ್ಟ್ ಮಾಡ್ತಾಳಲ್ವಾ? ಅಕ್ಕ, ನಿಂಗೆ ಜಾಬ್ ಆದ್ಮೇಲೆ ನಂಗೆ ಹೊಸ ಬ್ರ್ಯಾಂಡೆಡ್ ಇಯರ್ಫೋನ್ ಬೇಕು. ಯಾಕಂದ್ರೆ ಸರಿ ಇಲ್ಲ. ಒಂದು ಇಯರ್ಫೋನ್ ತೆಗೆದು ಮಾತಾಡು, ಇಲ್ಲ ಮೆತ್ತಗೆ ಮಾತಾಡು. ಅಂಜು ಓದ್ಕೋತಿರೋದು ಕಾಣಿಸಲ್ವಾ? ಅಕ್ಕ, ನಿಂಗೆ ಸಂಬಳ ಬಂದಮೇಲೆ ಮನೆಗೊಂದು ಕಂಪ್ಯೂಟರ್ ತರೋಣವಾ? ಸ್ಕೂಲಲ್ಲಿ ಎಲ್ಲ ಫ್ರೆಂಡ್ಸ್ ಹತ್ರನೂ ಇದೆ. ನನಗೆ ಬರೋ ಸಂಬಳಕ್ಕಿಂತ ನಿಮ್ಗೆ ಡಿಮ್ಯಾಂಡ್ಸೇ ಜಾಸ್ತಿ ಇದೆ. ಓದಿದ್ದು ಮೊಬೈಲ್ ತೆಕ್ಕಿದೆರಡು ಸಾಕು. ಸುಮ್ಮನೆ ಕನ್ಸ್ಕೊಂಡೋಗ್ಬಿಟ್ಟು ಮಲ್ಕೊಳ್ರೆ. ಅಕ್ಕ, ಬಾಕಿದೆಲ್ಲ ಬಿಟ್ಟಾಕು. ಮೊದಲು ನಾಳೆ ಸಂಬಂಧ ನಿನಗೆ ಫಿಕ್ಸ್ ಆಗಬೇಕು. ಅಷ್ಟಾಗ್ಬಿಟ್ರೆ ಅಮ್ಮಂಗೆ ಅಪ್ಪಂಗೆ ನಮ್ಗೆಲ್ರಿಗೂ ನೆಮ್ಮದಿ. ಜುಳಿಗೆ ತನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಆಸೆ. ಹೌದು ನೋಡು, ಸುಮ್ಮನೆ ಮಲ್ಕೊಳೆ. ಇಲ್ಲ, ಅಮ್ಮಗೆ ಹೇಳೋದು ಬೇಡ. ವಿಕ್ಕಿಗೆ ಫೋನ್ ಮಾಡೋದು ಬೇಡ. ನನ್ನ ಭಾವನೆನ ನಾನೇ ಸುಟ್ಟಾಕಬೇಕು. ಈ ಸಂಬಂಧ ನಂಗೆ ಬೇಡ ಅಂತ ನಾನು ವಿಕ್ಕಿಗೆ ಕಾಲ್ ಮಾಡಿ ಹೇಳಿದ್ರೆ ಸುಮ್ಮನೆ ಅವ್ರ ಮನಸ್ಸಲ್ಲಿ ಆಸೆ ಹುಟ್ಟಿಸ್ದಂಗೆ ಆಗುತ್ತೆ. ನನ್ನ ಪಾಲಿಗೆ ಏನು ಬರೆದಿದ್ಯೋ ಅದೇ ದಕ್ಕುತ್ತೆ. ಸುಮ್ಮನೆ ಆಸೆ ಪಡೋದು ತಪ್ಪು. ಇಷ್ಟು ದಿನ ನನ್ನ ಕನ್ಸಲ್ ಕಾಡಿ ಈಗ ಡೈರೆಕ್ಟಾಗಿ ಬಂದು ನನಗೆ ಹುಚ್ಚಿಡಿಯಂಗೆ ಮಾಡ್ತಿದ್ದೀರ ಕಣ್ರಿ. ನಿಮ್ಮ ಫೇಸಲ್ಲಿ ಏನೋ ಒಂದು ಜಾದು ಇದೆ ರೀ. ಹತ್ತರಿಕೆ ರೀ, ನಗ್ಬೇಡ್ರಿ ಪ್ಲೀಸ್ ರೀ. ಮೊದಲೇ ನನ್ನ ಪರಿಸ್ಥಿತಿ ಹದಗೆಟ್ಟೋಗಿದೆ. ನಗ್ಬೇಡ್ರಿ ರೀ. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಬಗ್ಗೆನಾ? ನನ್ನಂತ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಿಮ್ಗೆ ಯಾರು ಸಿಗಲ್ಲ ರೀ. ಪ್ಲೀಸ್ ರೀ, ನನ್ನ ಲೈಫಲ್ಲಿ ಒಂದ್ಸರಿ ಎಂಟ್ರಿ ಕೊಟ್ಟು ನೋಡಿ. 1000 ಕ್ಯಾಂಡಲ್ ಬಲ್ಪ್ ಆನ್ ಆದಂಗೆ ಆಗತ್ತೆ. ದಯವಿಟ್ಟು ನನಗೊಂದು ಬಾಳ್ ಕೊಡಿಪ್ಪ. ಅವರ ಮನದಲ್ಲಿ ನಿಮ್ದೇ ಇರಬೇಕು ಕಾಲೇಜ್. ಬೆಳದಿಂಗಳ ಬಾಲೆ, ಮೈ ಡ್ರೀಮ್ ಗರ್ಲ್. ಹಲೋ ವಿಕ್ರಾಂತ್ ಅವರಾ? ಏನ್ರಿ ನೀವು
ಲ್ಯಾಂಡ್ ಲೈನ್ ಕಾಲ್ ಮಾಡಿರೋ ತರ ಇದು ವಿಕ್ರಾಂತ್ ಅಂತ ಕೇಳ್ತಿದ್ರಲ್ಲ. ನನ್ನ ನಂಬರ್ ಅಂತ ಗೊತ್ತಿದೆ ತಾನೇ ನೀವು ಕಾಲ್ ಮಾಡಿರೋದು. ಹೌದಲ್ವಾ? ನೀವು ಇಷ್ಟು ಬೇಗ ನನ್ನ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆರತಿ ಅವ್ರ ತಾನೇ ಮಾತಾಡ್ತಿರೋದು. ಏನ್ ಜೋಕ್ ಮಾಡ್ತಾ ಇದ್ದೀರಾ? ನಾನು ಸಾರಿಕಾ ಮಾತಾಡ್ತಿರೋದು. ನಿಮ್ಮ ಹತ್ರ ನನ್ನ ನಂಬರ್ ಇಲ್ವಾ? ನೀವೇನ್ ಫೈರ್ ಇಂಜಿನ್ ಇಲ್ಲ ಆಂಬುಲೆನ್ಸಾ ನಿಮ್ ನಂಬರ್ ಇಟ್ಕೊಳಕ್ಕೆ? ಹಲೋ, ಕೇಳಿಸ್ತಿದೀಯಾ? ಹಲೋ, ನಾನು ಸಾರಿಕಾ ಮಾತಾಡ್ತಿದ್ದೀನಿ. ಹಾ ಕೇಳಿಸ್ತು. ಏನ್ ವಿಷಯ ಕಾಲ್ ಮಾಡಿದ್ದು? ಸುಮ್ಮನೆ ಮಾಡಿದೆ. ನಿಮ್ದೇ ಯೋಚನೆ ಆಗ್ತಾ ಇತ್ತು, ಅದಕ್ಕೆ ಕಾಲ್ ಮಾಡಿದ್ದು. ನೀವು ಹೇಗಿದ್ದೀರಾ? ಸಖತ್ತಾಗಿದ್ದೀನಿ. ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ, ಆದ್ರೆ ಸ್ವಲ್ಪ ಬಿಸಿ. ಬಿಸಿನಾ? ಮದುವೆ ಆಗಿ ಸೆಟ್ಲ್ ಆಗ್ಬೇಕು ಅಂತ ಇದ್ರಿ, ಅದಕ್ಕೆ ಏನಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಹಾಗೇನಾದ್ರೆ ಹೇಳಿ, ನಾನು ನನ್ನ ಡ್ಯಾಡಿಗೆ ಹೇಳಿ. ಹಲೋ 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 ಸಾರಿಕಾ, ಕೇಳಿಸ್ತಿಲ್ಲ. ಹಲೋ 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 ವಿಕ್ರಾಂತ್, ನನಗೆ ನಿಮ್ಮ ಮಾತು ಕೇಳಿಸ್ತಾ ಇದೆ. ಹಲೋ ಹಲೋ ಸಾರಿಕಾ, ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಹಲೋ ಹಲೋ ಹಲೋ. ಮೊದ್ಲು ಇವಳ ನಂಬರ್ನ ಹೆಡ್ಏಕ್ ಅಂತ ಸೇವ್ ಮಾಡ್ಕೊಳ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.